ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಪ್ಪ, ಆರಾಮದಾರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಸಖತ್ತಾಗಿ ವಾತಾವರಣ ಐತಿ. ಸಖತ್ತಾಗಿ ಅನ್ನೋದಕ್ಕಿಂತ ಮೋಡ ಮುಸುಕಿದ ವಾತಾವರಣ. ಈ ವಾತಾವರಣಕ್ಕೆ ಇಲ್ಲದೆ ಇರುವಂಥ ಏನಂತ ಹೇಳ್ತೀರಿ, ಈಗ ಹಳೇ ಬ್ಯಾನ್ ಅದೇ ಪೆಟ್ಟು ಅಂತ ಹೇಳ್ತಾರೆ ನೋಡ್ರಿ, ಅವೆಲ್ಲ ಈಗ ಚಾಲು ಆಗುವಂಥ ಸಿಚುವೇಶನ್ ನೋಡ್ರಿ. ಮಾಡನೇ ಐತಿ ವಾತಾವರಣ. ಬರ್ರಿ ಇವತ್ತು ವಿಡಿಯೋನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿನಿ. ಸೊ ಈ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ಕೇಸಿ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ತೀನಿ. ಫುಲ್ಲು ಮೋಡ ಐತಿ ನೋಡ್ರಿ ವಾತಾವರಣ. ಮಳೆಗಾಲ ಐತಿ ಈಗ, ಹಂಗೆ ಬೆಳಗ್ಗೆ ತಣ್ಣಗೆ ಗಾಳಿನೂ ಐತಿ ನೋಡ್ರಿ. ಸೂರ್ಯದೇವ ಇನ್ನೂ ಉದಯ ಆಗಿಲ್ಲ, ಮೋಡದೊಳಗೆ ಇದ್ದ ನೋಡ್ರಿ. ಮೋಡದಲ್ಲಿ ಮರೆಯಾಗಿದ್ದಾನ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ ಮಾಡಿರಿ ಖಂಡಿತವಾಗ್ಲೂ. ಬರ್ರಿ ಈಗ ವಿಡಿಯೋನ ಶುರು ಮಾಡೋಣ. ಎದ್ದಾರಿ, ಎದ್ದು ಸೋಗ್ ಮಾಡತ್ತಾರ ಇಬ್ರು. ಹೇಳಪ್ಪ, ನೀರು ಕದ ಗುಂಡ ಪಿಲ್ಲುಗೆ ಬೆಳಗ್ಗೆ ಸಾಲಿ ಕಳಿಸ್ಬೇಕ್ರಿ. ಕೆಳಗಡೆ ಹಾಸಿಗೆ ಎಲ್ಲ ತೆಗ್ದೀವಿ, ಮ್ಯಾಗ ಬೆಚ್ಕೊಂಬಕ್ಕೊಂಡಾರ ಇಬ್ರು. ಸೊ ಅವನಿಗೆ ಸದ್ಯಕ್ಕೆ ಜಳಕಕ್ಕೆ ಸಾರಿ ನಡಿ, ಹೇಳು, ನೀರು ಕದೊಳಗೆ ಜಳಕ ಮಾಡು. ರಜಾ, ನಮ್ಮ ಮನೆಯವ್ರಿಗೆ ಪಿಲ್ಲಿಗೆ ಒಮ್ಮೆ ನೀರಿಟ್ಟೀನಿ ರೀ. ಯಾಕಂದ್ರೆ ಅವರು ಊರಿಗೆ ಹೋಗೋರದಾರ ಯಜಮಾನ್ರು. ಅದಕ್ಕಂತೇಳಿ ಒತ್ತಟ್ಟೆ ಇಟ್ಬಿಡು, ನಾನು ಮೈ ತಕ್ಕೋತೀನಿ ಅಂದಾರ. ಸೊ ನೀರು ಹಾಕಿದ್ರೆ ಇಬ್ಬರು ಜಳಕ ಮಾಡ್ತಾರೆ ನೋಡ್ರಿ. ಅವ್ರು ಈಗ ವಾಶ್ರೂಮಿಗೆ ಹೋಗ್ಯಾರ. ಪಿಲ್ಲೋಗೆ ಏನಾದರೂ ಬುತ್ತಿ ಕಟ್ಟಬೇಕಾ, ಈಗ ನಾನು ಅದಕ್ಕೆ ರೆಡಿ ಮಾಡ್ತೀನಿ ನೋಡ್ರಿ. ಪಿಲ್ಲೋಗೆ ಬುತ್ತಿ ಕಟ್ಟಕ್ಕೆ ಹೇಳವ ಸ್ನೇಹ, ಹೇಳು. ಮಾರಿಗೇರಿ ತಗೋ, ಹಲ್ಲು ತಿಕ್ಕೋ, ಹೇಳು. ಒಂದು ಸ್ವಲ್ಪ ಮುಂಜಾನೆ ಅದು ಓದ್ಕೊತ ಕುಂದಿರ್ಬೇಕು, ಮೈ ತೆಲಿಗೆ ಹತ್ತಿದ್ದಿ ಓದಿದ್ದಿಟ್ಟು ಅಕ್ಷರ. ಎದ್ರೂ ಹೇಳಲ್ರಿ ಅವರು. ನೋಡ್ರಿ, ಅವಲಕ್ಕಿ ತೊಗೊಂಡಿನಿ. ಅವಲಕ್ಕಿ ಸ್ವಲ್ಪ ಅದಾವ್ರಿ, ಖಾಲಿ ಅದು ಇಷ್ಟ ಇದ್ದು. ಇವು ಸಾಲ್ತಿದ್ದಿಲ್ಲ ಮುಂಜಾನೆ ನಾಷ್ಟಕ್ಕೆ. ನಮ್ಮ ಮಗನಿಗೆ ನಮ್ಗೆ ಎಲ್ಲರಿಗೆ ಒತ್ತಟನೆ ಮಾಡಿಬಿಡ್ಬೇಕಂತೇಳಿ ಇವತ್ತು ದಿನ ಎಲ್ಲರಿಗೆ ಒಮ್ಮೆ ನಾಷ್ಟ ಮಾಡಲ್ರಿ. ಪಿಲ್ಲು ಪೂರ್ತಕ್ಕೆ ಏನರ ಅಷ್ಟು ಚಪಾತಿರ ಪಲ್ಯ ಮಾಡಿದರೆ ಎಲ್ಲರಿಗೆ ಪಲ್ಯ ಮಾಡಿಬಿಡ್ತೀನಿ. ಚಪಾತಿ ಅವ್ನು ಪೂರ್ತಿಯಾಗಿ ಒಂದು ಬಿಸಿದು ಮಾಡಿ ಕಟ್ಟಿ ಆಮೇಲೆ ನಾವು ನಾಷ್ಟ ಮಾಡಿ ಮತ್ತು ಮಗಳಿಗೆ ಸ್ಕೂಲ್ ಹೋಗೋ ಟೈಮ್ದಾಗ ಚಪಾತಿ ಮಾಡ್ತಿದ್ದೀನಿ ರೀ. ಸೊ ಇವತ್ತು ಎಲ್ಲರೂ ಎದ್ದಿದ್ದೀವಿ. ಯಜಮಾನ್ರು ಊರಿಗೆ ಹೋಗೋ ಸಂಬಂಧ. ಹೀಗಾಗಿ ಅವರು ಮೈ ತಕ್ಕೋತಾರಲ್ಲ, ಒತ್ತಟ್ಟೆ ನಾಷ್ಟ ಮಾಡಕ್ಕೆ ಬರುತ್ತೆ ಅಂಥೇಳಿ ಇವಿಷ್ಟು ಚುರುಮುರಿ ಇದ್ದವು ರೀ. ಇದಿಷ್ಟೇ ಅವಲಕ್ಕಿ ಇದ್ದವು. ಹಾಗಾಗಿ ಒಂದೇ ಸರಿ ಹುಳಿ ಮಾಡಿ ಎರಡಕ್ಕೂ ಈಗ ಕಲಿಸ್ಬಿಟ್ರೆ ಅವಲಕ್ಕಿನೂ ಆಗುತ್ತೆ, ಸೂಸಲೂ ಆಗುತ್ತಂತೇಳಿ ಹುಳಿ ಅಂತೂ ಎರಡಕ್ಕೂ ಒಂದೇ ಮಾಡಿಬಿಡ್ತೀನಿ ರೀ. ಕಡೆ ಅವಲಕ್ಕಿ ಹಾಕೀನಿ ರೀ, ಹಂಗೆ ಈ ಕಡೆ ಸೂಸ್ಲ ನೋಡ್ರಿ, ಎರಡೂ ಹಾಕೀನಿ. ಅವಲಕ್ಕಿ ಮತ್ತು ಸೂಸ್ಲ ಬುತ್ತಿಗೆ ಮಗನಿಗೆ. ರೆಡಿ ಆಯ್ತ್ರಿಪ್ಪ. ನೋಡ್ರಿ, ಅವನಿಗೆ ಸದ್ಯಕ್ಕೆ ಹಾಲು ಬಿಸಿ ಮಾಡಿಕೊಟ್ಟೆ ನೋಡ್ರಿ. ಸ್ವಲ್ಪ ಸಕ್ಕರೆ ಹಾಕಿ ಕುಡಿಯಾಕತ್ತಾನ. ಡಬ್ಬಿನೂ ರೆಡಿ ಆಗೈತಿ. ನಮ್ಮ ಯಜಮಾನ್ರಿಗೆ ನಾಷ್ಟ ಎಲ್ಲ ಮಾಡೀನಿ. ಸ್ವಲ್ಪ ತಿನ್ನೋರಿ ಅಂದರೆ ಮುಂಜಾನೆ ಹೋಗಲ್ಲಂತ್ರಿ. ಹಾಗಾಗಿ ಬರೀ ಚಹಾ ಮಾಡಿಕೊಟ್ಟಿನಿ, ಚಹಾ ಕುಡಿಯಾಕತ್ತಾರ. ಸ್ವಲ್ಪ ಅವರು ಅರ್ಜೆಂಟ್ ಊರಿಗೆ ಹೋಗೋದೈತ್ರಿ, ಬೇರೆ ಊರಿಗೆ. ಮಾಲಕರು ಫೋನ್ ಬಂತು ನೋಡ್ರಿ. ಇದು ಮಾಲ್ಕಿನ ಅವ್ರ ತವ್ರ ಮನೆಗೆ ಹೋಗೋದೈತ್ರಿ. ಸಣ್ಣ ಮಾಲ್ಕಿನ ಅವ್ರ ತವ್ರ ಮನೆಗೆ. ಅವ್ರು ಪದೇ ಫೋನ್ ಹಚ್ಚದಾರ. ಅದೇ ಅನ್ನಂತಾರೆ ಯಜಮಾನ್ರು, ಅವ್ರ ಮನೆಗೆ ಹೋಗೋದಂದ್ರೆ ಹೆಂಗೆ ನೋಡಿ ಎಲ್ಲರಿಗೂ ಅಂತೇಳಿ. ಹಂಗೆ ಅಲ್ರಿ ಫ್ರೆಂಡ್ಸ್, ಯಾರೇ ಇರಲಕ್ಕ ಅಲ್ಲಿಂದ ಬರಾಗ ಲೇಟ್ ಆಗುತ್ತೆ, ಹೌದಿಲ್ರಿ? ಅಲ್ಲಿಂದ ಬರಲ್ಲಾಗೆ ತಯಾರಾಗಲ್ಲ. ಮದುವೆ ಹೋಗುತ್ತಾನ ಹುಡುಗರು ಸಾಲಿ. ಅಂದ್ರೆ ಒಯ್ನಿ ಅಲ್ಲೇ ಇರ್ತಾರ, ಹುಡುಗರು ಬರ್ತಾರ. ಸ್ವಲ್ಪ ಕೆನೆ ಐತ್ರಿ, ಅವ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಚಾದಾಗ ಒಂದು ಸ್ವಲ್ಪ ಕೆನೆ ಹಾಕಿ ಕೊಟ್ಟೀನಿ. ಚಹಾ ಕುಡಿಯಾಕತ್ತಾರ. ಅದು ವಾಚ್ ರಿಪೇರಿ ಮಾಡ್ಸ್ಕೊಂಡು ಬರ್ಬೇಕಿಲ್ರಿ. ನೋಡಿ, ಎರಡು ಕೈ ಬಣ ಅನ್ನತ್ತ. ಒಂದೇ ಕೈ ಹಾಕೋತಾರ ಬಿಡ್ರಿ ವಾಚ್. ಬಟ್ ಒಂದು ಕೈಯಾಗ ವಾಚ್ ಇದ್ರೆ ಚಂದ ಕಾಣಿಸ್ತಿದ್ರ. ಹಾಂ, ಇವನಿಗೆ ಚಿಂತದೆ. ನಡಿ, ಹಾಂ ನಡಿ, ತೊಳಗೆ ನಡಿ. ಈಗ ಆಕಿನ ಹೋಗಿ ಸಾಲಿಗೆ ಬಿಟ್ಟು ಬರ್ತಾ ಅಂತ್ರಿ. ಈಗ ಜಳಕಾಗೈತಿ ಸ್ನೇಹಂದನ. ನಾಷ್ಟ ಮಾಡಂಬಾರ, ಅವ್ರ ಪಪ್ಪ ಬಿಟ್ಟು ಮತ್ತೆ ಕಡೆಗೆ ಹೋಗ್ತಾರ ಅಂತ ನಾ ಹೇಳ್ತೀನಿ. ಕೇಳಲಾಗ್ಯಾಡ್ರಿ ಆಕಿ. ನೀ ತಳಗೆ ನಡಿ, ಬರ್ತಾರೆ ಪಪ್ಪ ಚಾವಿ ತೊಗೊಂಡು.
ಮಧ್ಯಾಹ್ನ ಬರಲ್ಲಲ್ರಿ? ಸಂಜಿಕೆ ಅಲ್ಲ. ನಮ್ಮ ಮನೆ ಕಡೆ ಹೋಗಿ ಬರ್ತೀನಿ ರೀ. ಹಾಂ ಹಾಂ ಹಾಂ, ನಮ್ಮ ಹೊಸ ಮನೆ ಕಡೆ ಹೋಗೋದೈತ್ರಿ. ಏನ್ರಿ ನಡ್ಕೋತ ಹೋಗ್ತೀನಿ ರೀ ನಾ. ಇಲ್ಲ ಸಾವ್ಕಾಶ ಹೋಗ್ತೀನಿ ನಡ್ಕೋತ. ಅದು ಗಾಡಿ ಸ್ಲಿಪ್ ಆದಂಗೆ ಆಗ್ತದ್ರಿ, ಅಲ್ಲೆಲ್ಲ ರಜ್ ಆಗೋದು. ನಮ್ಮ 2 ವೀಲರ್ಗೆ ಎಣ್ಣೆ ಇಲ್ರಿ ಫ್ರೆಂಡ್ಸ, ಹಾಕ್ಕೊಂಡು ಹೋಗೋತ್ತಾರ. ಅದು ಮಳೆ ಒಂದು ಆಗೈತ್ಲತ್ಲ ರೋಡ್ನ್ಯಾಗ, ಅದೊಂಥರ ಒಮ್ಮೆ ಸ್ಲಿಪ್ ಆದಂಗೆ ಫೀಲ್ ಆಕತ್ತೈತೆ ನನಗೆ. ಅದಕ್ಕೆ ಒಲ್ಲಂತೇನಿ ನಡ್ಕೊತ ಹೋಗ್ತೀನಿ ಸಾವಕಾಶವಾಗಿ. ಬಡ ಎಲ್ಲ ಕೆಲಸ ಮಾಡಿಕೊಂಡು ಮತ್ತು ಪಿಲ್ಲುಗೆ 12 ಗಂಟೆಗೆ ಸ್ಕೂಲ್ ಬಿಡ್ತೈತ್ರಿ. ಮತ್ತು ಅವ್ನು ಕರ್ಕೊಂಡು ಸ್ನೇಹಾಗ 12 ಗಂಟೆಗೆ ಚಾಲು ಆಗುತ್ತೆ, ಪಿಲ್ಲುಗೆ 12 ಗಂಟೆಗೆ ಬಿಡ್ತೈತಿ. ಅಲ್ಲಿವರೆಗೂ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಮನೆಗೆ ಬರೋಣ, ಪಿಲ್ಲುಗೆ ಇಷ್ಟು ಊಟ ಮಾಡಿಸ್ಕೊಂಡು ಹಂಗೆ ಮತ್ತು ಹೊಸ ಮನೆ ಕಡೆ ಹೋದ್ನಿ ಅಂದ್ರೆ ಸಂಜೆ ಮಾಡಿ ಮಳೆ ಇತ್ತಂದ್ರೆ ರಿಕ್ಷಾ ಕರೆ ಬರ್ತೀನಿ ರೀ. ಇಲ್ಲಿಗೆ ನಡ್ಕೋತಾರೆ ಬರೋದಾಗುತ್ತಾ. ಬಿಟ್ಟು ಬರಕ್ಕೆ ಹೊಂಟಾರ ನೋಡ್ರಿ. ಏ ಚಲ್ಲಗ ಪಿಲ್ಲು ಹುಷಿರ್ದಲ್ಲೇ ಅಕ್ಕಿ ಬಂದ್ಬಿಟ್ಟವ್ರಿ ಮತ್ತೆ. ಬಾಯ್ ಗುಂಡು ಬಾಯ್. ಹಾಂ ಪಿಲ್ಲು ಇಷ್ಟು ಕ್ಯೂಟ್ ಅದನಲ್ರಿ, ಭಾಳ ಅಂದ್ರೆ ಭಾಳ ಕ್ಯೂಟ್ ಅದನ್. ಬಂಗಾರ ಗುಂಡ ಅಷ್ಟೇ ಕಿಡಿಗೇಡದನ್ರಿ ಕಿಟ್ಟಪ್ಪ. ಎದ್ರ ಮನೇಲಿ ನೋಡ್ರಿ ಅಜ್ಜ ತೆಂಗಿನಕಾಯಿನ ಓಲ್ ಮಾಡ್ಯಾರ್ರಿ. ಓಲ್ ಮಾಡ್ರಿ ಅದ್ರಂದ ನೀರು ತೆಗ್ದಾರ ನೋಡ್ರಿ. ಆ ವಾಟೆ ಕಾಣಿಸ್ತಿರ್ಬೋದು ನಿಮ್ಗೆ. ನೀರೆಲ್ಲ ತೆಗೆದು ತೆಂಗಿನಕಾಯಿ ಕಣ್ಣು ಅನ್ನಂಗೆ ಇರ್ತಾವೆ ನೋಡ್ರಿ. ಆ ಕಣ್ಣಿನೊಳಗೆ ಆ ಥರ ಸ್ಕ್ರೂ ಡ್ರೈವರ್ ಹಾಕಿ ಓಲ್ ಮಾಡಿ ನೀರು ತೆಗೆದು ಕಾಯಿ ಹೊಡ್ಕೊಂಡು ಒಳಗಡೆ ಹೋದ್ರು ನೋಡ್ರಿ ಅವ್ರು. ಚಲೋ ಅಲ್ರಿ, ಈ ಥರ ಐಡಿಯಾ ಮಸ್ತ್ ಇರುತ್ತೆ ನೋಡ್ರಿ. ಅದೇ ದೇವ್ರಿಗೆ ಅದು ಹೊಡಿಬೇಕಂದ್ರೆ ಆ ಥರ ಮಾಡೋಕೆ ಬರಲ್ರಿ, ಫುಲ್ ಜುಬ್ರ ಇಡ್ಬೇಕು. ಜೊತೆಗೆ ಅಂಟಿ ಬೋರ್ ಚಾಲೂ ಮಾಡ್ಯಾರ್ರಿ. ನೀರಂತೂ ಕಂಡಪಟ್ಟಿ ಬಿದ್ದಾವ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿಗೆ ಬಂದಾವ ನೋಡ್ರಿ ಬೋರ್ ನೀರು. ಇಲ್ಲಿ ತನಕ ಬಂದಾವ ಈಗ, ಯಾಕಂದ್ರೆ ಫುಲ್ ಎಲ್ಲ ತುಂಬ್ಯಾವ್ರಿ. 3 ಟಕ್ಕಿ ತುಂಬಿ ಈಗ ಸ್ವಲ್ಪ ಬಂದದು. ಇಷ್ಟು ತನ ಭಾಳ ಇದಾಕತ್ತಿದ್ದು ನೀರು. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆಕನೆ ಬೋರ್ ಬಂದ್ ಮಾಡಿದ್ರು ಒಳ್ಳೆ 5 ನಿಮಿಷ ನೀರು ಚಲ್ತಾವ್ರಿ ಅವು. ಮತ್ತು ನಮಗೆ ಹುಡುಗದ ಕೆಲಸ ಜಾಸ್ತಿ. ಇನ್ನೂ ಸ್ವಲ್ಪ ಕಡೆ ಬರತ್ತವ ನೋಡ್ರಿ, ನೋಡ್ತಿರ್ಬೋದು ನೀವು. ಇಲ್ಲಿ ಪೈಪ್ನ್ಯಾಗ ಕ್ಯಾಪ್ಚರ್ ಹಾಕತ್ತದಂತ ಅನ್ಕೋತೀನಿ. ಇಲ್ಲಿ ಜಾಸ್ತಿ ಚಲಕತ್ತಿದ್ವು ಅಂತೇಳಿ ಅರ್ಬಿ ತುರ್ಕಿವ್ರಿ ಇಲ್ಲಿ ನಾವು. ಅದು ಯಾವಾಗೂ ನಾನು ಅರಿಬಲ್ಲಿ ಇದ್ದೇ ಇರ್ತೈತೆ ನೋಡ್ರಿ. ಇಲ್ಲಿಕಂದ್ರೆ ಮತ್ತು ನಮಗೆ ಹೈರಾಣ ಭಾಳ ಆಗುತ್ತೆ ರೀ ಫ್ರೆಂಡ್ಸ. ಇದು ಕರಿಬೇವು ನೋಡ್ರಿ. ಇನ್ಯಾಗ ಎದ್ರ ಗಡೆ ಮನೆಯಲ್ಲಿ ಅಜ್ಜ ಇದ್ರಲ್ಲ ಅವ್ರ ಪಾರ್ಕಿಂಗ್ದಾಗ ಆಗಿರುವಂಥ ಕರಿಬೇವು ನೋಡ್ರಿ. ಇದು ಭಾಳ ತಾಜಾ ಫ್ರೆಶ್ ಇತ್ತು. ಸೊ ಸ್ವಲ್ಪ ಎಮರ್ಜೆನ್ಸಿ ಇದ್ದಂಥ ಟೈಮ್ದೊಳಗೆ ಮನ್ಯಾಗ ಕರಿಬೇವು ಇರ್ಲಿಕ್ಕಂದ್ರೆ ಹರ್ಕೊಂಡು ಬರ್ತೀವಿ ರೀ ಕೇಳಿ. ಒಯ್ ಅಂತಾರೆ, ಹಂಗೇನಿಲ್ಲ. ಸೊ ಈಗ ಇದನ್ನು ಫ್ರಿಜ್ನಾಗ ಇಟ್ಬಿಡ್ತೀನಿ ರೀ. ಸ್ವಲ್ಪ ಸುಸ್ಲನ ಬೆಚ್ಚಗೆ ಮಾಡಿದ್ದೀನಿ ನೋಡಿರಿ. ಅವಲಕ್ಕಿನ ಹಂಗೆ ಮುಚ್ಚಿಟ್ಟಿನಿ ಫ್ರೆಂಡ್ಸ. ಹಂಗೆ ಬೆಚ್ಚಗೆ ಐತ್ರಿ. ಬರ್ರಿಪ್ಪ ನಾಷ್ಟ ಮಾಡೋಣ. ಅಲ್ಲೇ ಐತೆ ನೋಡಿ ಗ್ಯಾಸ್ ಕಟ್ಟಿ ಮ್ಯಾಗ, ಇಲ್ಲಿಗೆ ಮಷಿನ್ ಮ್ಯಾಗ ಐತೆ ನೋಡಿ. ಬಿಸಿ ಬಿಸಿದು ನಾಷ್ಟ ಮಾಡಿ ನೀರು ತಿಂದು ಹೋಗ್ಬೇಕೇನು ಇಲ್ಲಿ ನೋಡ್ರಿ. ನಮ್ಮ ಯಜಮಾನಪ್ಪ ಅವಲ್ಲತ್ತಾರ, ಏನು ಮಾಡ್ಬೇಕು. ಸಿಗ್ತಾ ಇಲ್ಲ ಮತ್ತೆ ಅಲ್ಲೇ ಐತೆ ನೋಡು. ನಿಂಗೆ ಮುಂದಿದ್ರೆ ಏನಕ್ಕೆ ಕಾಣಿಸಲ್ಲ ನಿನಗೆ. ಗ್ಯಾಸ್ ಕಟ್ಟಿ ಮ್ಯಾಗ ಐತೆ ನೋಡ್ಸ್ನಿ. ನೈನಾಗ ಅಲ್ಲೇ ಕೋವೆಗೆ ಅಲ್ಲೇ ನೀರು ಹಾಕಿನಿ. ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋಣ ಅಂತ. ಅವಲಕ್ಕಿ ಮತ್ತೆ ಸೂಸ್ಲ ಎರಡನ್ನು ಈಗ ಮಿಕ್ಸ್ ಮಾಡಿ ಮಾಡಕತ್ತೀನಿ. ಹೇಳಿದ್ನಿಲ್ಲ ಕಣ್ಣು ಮುಂದಿರುತ್ತೆ ಖಾಲಿ ಸ್ಟೂರಿದು. ಮತ್ತೆ ಅದೇ ಹೇಳತ್ತೀನಲ್ಲ, ಸ್ಟ್ರೇಟ್ ಕೈ ಹಾಕನ ಸಿಗ್ಬೇಕಂದ್ರೆ ಸಿಗಲ್ಲಮ್ಮ. ನೋಡ್ಬೇಕು ಸ್ವಲ್ಪ. ಯಾಕೋ ನನಗೆ ಇವತ್ತು ಲಗುಟನೆ ಎಷ್ಟು ಆಗೈತೆ ನೋಡ್ರಿ. ಲಗುಟ ಎದ್ದಿದ್ದಕ್ಕಾಗೈತೋ ಏನೋ ಗೊತ್ತಿಲ್ಲ. ಹೊಟ್ಟೆ ಅಂತ ಮಸ್ತ್ ತಾಳ ಹಾಕತ್ತದ.
ಬೇಗ ನಾಷ್ಟ ಮಾಡೋದು ನಾವು ಭಾಳ ಕಡಿಮೆ ರೀ. ಏನಿದ್ರು 8:30 9 ಗಂಟೆಗೆ ಎಷ್ಟು ಲಗುಟ್ ಆದ್ರೂ 9 ಗಂಟೆ ಮೇಗ ಜಾಸ್ತಿ ಮಾಡುವಂಥದ್ದು. ಹೆಂಗಾಗ್ಯದ ನಾಷ್ಟ? ಸೂಪರಾ. ಇವತ್ತು ನಿಮ್ಮನೆ ಏನು ನಾಷ್ಟ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಫ್ರೆಂಡ್ಸ. ಈರುಳ್ಳಿ ಬಂದು ಮೋಡ ಮುಸುಕಿದ ವಾತಾವರಣ ಐತಿ, ಬಿಸಿ ಬಿಸಿ ನಾಷ್ಟ ಐತಿ, ಜೊತೆಗೂ ಚಾ ಐತಿ. ಚಾನು ಹಂಗ ಒಮ್ಮೆ ಸೋಸ್ಬಿಟ್ಟಿನ್ರಿ. ಮಾತಾಡ್ಕೋತ ಕೂತ್ರ ಮತ್ತ ಲೇಟ್ ಆದಂಗ ಆಗತ್ ನನಗ. ನಾಷ್ಟ ಅದು ಎಲ್ಲ ಆಯ್ತು ನೋಡ್ರಿ. ಸದ್ಯಕ್ಕ ಸ್ವಲ್ಪ ಒಗ್ಯಾನ ಒಗಿಬೇಕಂತೇಳಿ ಶರ್ಟ್ಗಳೆಲ್ಲ ಒಗದ್ ಹಾಕಿನ್ರಿ. ಪ್ಯಾಂಟ್ಗಳನ್ನ ಇವತ್ತು ಸ್ವಲ್ಪ ಒಗದ್ ಹಾಕಿದ್ರಿ. ಇದು ಗಾಳಿಗಷ್ಟೇ ಆರ್ತಾವ. ಇಲ್ಲಿಕಂದ್ರ ಅದೆಲ್ಲ ಒಂಥರ ಇಳೆ ಬಿಟ್ಟಿದ್ದು ನೋಡಕ್ ಆಗಂಗಿಲ್ಲ ಫ್ರೆಂಡ್ಸ್. ಮತ್ತ ಹಂಗೆ ಬಿಟ್ರೆ ಕಂಡಪಟ್ಟೆ ಆಗ್ಬಿಡ್ತಾವ. ಅದಕ್ಕೆ ಈಗ ಮೊದಲ ಸ್ವಲ್ಪ ಕಿಸೆಗಳನ್ನೆಲ್ಲ ಚೆಕ್ ಮಾಡಾಕತ್ತೀನಿ. ಚೆಕ್ ಮಾಡಿ ಒಗ್ಯಾಕ್ ತಗೊಂಡೆ ಅಂದ್ರ ನಿಶ್ಚಿಂತ ಆಗುತ್ತೆ. ನಮ್ಮ ಏನ್ರ ಕಾಗದ ಪತ್ರ ಏನಾದ್ರು ಇರ್ತಾವ, ಹೊಲಸು ಇರ್ತೈತಿ, ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ತಗೊಂಡ್ವಿ ಅಂದ್ರ ನಮಗೂ ನಿಶ್ಚಿಂತರಿ. ಶರ್ಟ್ ಐತಿ, ಗಲೀಜ್ ಭಾಳ ಮಾಡ್ಕೊತಾರ್ರಿ ನಮ್ಮ ಮನೆಯವ್ರ. ಬ್ಯಾಸರ ಹಂಗಾಗಿ ಹೋಗೋದಿಕ್ಕೆ ಎಲ್ಲದಕ್ಕೂ. ಪ್ಯಾಂಟ್ ಒಂದ್ ಸ್ವಲ್ಪ ಕಿಶೆ ಹರಿದೈತ್ರಿ. ಇದೊಂದು ಸ್ವಲ್ಪ ಹೊಲಿಗೆ ಹಾಕ್ಬೇಕು. ಸ್ವಲ್ಪ ಹೊಲಿಗೆ ಹಾಕ್ಬೇಕು. ಅಷ್ಟೊಂದೇನು ಗಲೀಜಾಗಿ ಒಂದೇ ದಿನ ಹಾಕೊಂಡ್ರ ಕಾಣಿಸ್ತದ. ಇದನ್ನ ಆ ಕಿಶೆ ಹರಿದ ಸಂಬಂಧ ಕಾಯಿನ್ ಎಲ್ಲ ತಳ ಬೀಳಕತ್ತಾವ ಅಂತ ಬಿಟ್ಟಾರ. ಇದನ್ನೇ ನೀವು ಒಗ್ಯಾಕ್ ತಗೊಳಂಗಿಲ್ರಿ ಸದ್ಯಕ್ಕೆ. ಇಷ್ಟು ತಗೊಂತೀನಿ. 2 ಪ್ಯಾಂಟ್ 1 ಶರ್ಟ್ ಐತಿ. ನೈಟ್ ಪ್ಯಾಂಟ್ ಒಗಿಬೇಕಾ, ಮತ್ತು ಒಣಗಲ್ಲಲ್ರಿ, ಹಂಗಾಗಿ ಮತ್ತು ರಾತ್ರಿ ಬೇಕಾಗ್ತೈತೆ ಅವರಿಗೆ. ತಗೊಳಲ್ರಿ ಸದ್ಯಕ್ಕೆ. ಇಷ್ಟೇ ತಗೊಂಡು ಅರ್ಬಿ ಎಲ್ಲ ಸಾಬೂನ್ ಪುಡಿಯಾಗ ಹಾಕಿ ನೋಡ್ರಿ. ಉದ್ದು ಎಲ್ಲ ಇದ್ದು ಬಿದ್ದು ಬಾಂಡೆ ಎಲ್ಲ ತೊಗೊಂಡ್ಬಂದು ಬಂದು ಕೂತೀನಿ ಫ್ರೆಂಡ್ಸ. ಸ್ವಲ್ಪ ಬಾಂಡೆ ತಿಕ್ಕಿದ್ವಿದ್ದು ಅದು ಏನಾಗ್ಬಿಟ್ಟೈತೆ ಅಂದ್ರೆ ಹೊರಗಡೆ ಇಟ್ಟಿದ್ವಲ್ರಿ. ಸೊ ಮಳೆ ನೀರಿಗೆ ಅದೆಲ್ಲ ಸ್ವಲ್ಪ ಚಿಕ್ಕ ಬಿದ್ದಂಗೆ ಆಗಿರ್ತಾವ. ಅದಕ್ಕೆ ಮತ್ತು ಈಗ ಎಲ್ಲನೂ ಒಂದು ಟೈಮ್ ತಿಕ್ಬಿಟ್ನಪ್ಪ ಅಂದ್ರೆ ನಿಶ್ಚಿಂತದಂಗೆ ಆಗ್ಬಿಡ್ತೈತಿ. ಸೊ ಎಲ್ಲನೂ ನೀರು ಜಾನದ ಮ್ಯಾಗ ಹೋಗಿ ಡಬ್ಬ ಹಾಕಿದ್ರೆ ಅದೊಂದು ಕೆಲಸನೇ ಹೊಂದಿಕದಂಗೆ ಆಗ್ಬಿಡ್ತೈತಿ. ನಾನು ಬಾಂಡೆಗಳು ಭಾಳ ಇಲ್ರಿ, ತೋರಿಸ್ತೀನಿ ನಿಮ್ಗೆ. ಇಡೀ ನಾನು ಅಷ್ಟು ಕಲೆ ಹಾಕಿ ತಂದು ಇಟ್ಕೊಂಡು ಕೂತೀನಿ. ಈಗ ಇರೋ ಬರೋ ಬಾಂಡೆ ಎಲ್ಲನೂ ಭಾಳ ಅಂದ್ರೆ ಒಂದು 2-3 ವಸ್ತು ಅಷ್ಟೇ ಮನೆಗೆ ಇರ್ಬೋದೇನು ನೋಡ್ರಿ. ಇಷ್ಟೆಲ್ಲ ಬಾಂಡೆಗಳು ನೋಡ್ರಿ, ಇಷ್ಟೆಲ್ಲ ಬಾಂಡೆಗಳು ನನ್ನ ಸಂಸಾರದ್ದು ನೋಡ್ರಿ ಫ್ರೆಂಡ್ಸ್. ಎಲ್ಲ ತಂದು ಇಟ್ಕೊಂಡಿನಿ ಇಲ್ಲಿ ಸದ್ಯಕ್ಕೆ. ಇವೆಲ್ಲನೂ ಕೂಡ ಈಗ ತಿಕ್ಬಿಟ್ರೆ ಆಯ್ತು ರೀ. ಇವೆಲ್ಲ ತೊಳೆದು ಹೋದವ್ರಿ ಫ್ರೆಂಡ್ಸ. ಮತ್ತೊಂದು ಸರಿ ತೊಗೊಂಡು ನಾನು ನೀಟಾಗಿ ತೊಳೆದು ಇಟ್ನಪ್ಪ ಅಂತಂದ್ರೆ ಮತ್ತು ನಾನು ಹೊಂದಿಕದಂಗೆ ಆಗ್ತೈತೆ ರೀ. ಹಂಗಾಗಿ ಎಷ್ಟು ತಿಕ್ಕಿದ್ರೂ ನನ್ನ ಇಡೀ ಬಾಂಡೆ ತೆಗೆದ್ರೂ ಇಷ್ಟ ನೋಡ್ರಿ. ಭಾಳ ಬಾಂಡೆಗಳು ಮಾಡಿಲ್ಲ, ನಮ್ಮ ಮನೆ ಹತ್ತಿರೋದ್ರಿಂದ ಡೈಲಿ ಯೂಸಿನ ಬಾಂಡೆಗಳು ನೋಡ್ರಿ ಇವು. ಇಷ್ಟು ಬಾಂಡೆಗೋದವ್ರಿ. ಎಲ್ಲ ಸ್ವಲ್ಪ ನೀರು ಹೊಡೆದು ಇಟ್ಟೀನಿ. ಸ್ವಲ್ಪ ಉಸಿರಿ ಇದ್ದು ಬಾಂಡೆಗಳು ಅಷ್ಟು ನೆನಿತಾವಂತೇಳಿ. ಈಗೇನೈತ್ರಿ ಇದು ಪುಟ್ಟು ಹೊಡೆದೈತ್ರಿ ಫ್ರೆಂಡ್ಸ. ಹಾಗಾಗಿ ಪುಟ್ಟಿ ಒಳಗೆ ಈ ಥರ ಸಿಲವರ್ ಪುಟ್ಟಿ ಇಟ್ಟಿರ್ತೀನಿ. ಅದು ಕೆಳಗಡೆ ಸ್ವಲ್ಪ ಆ ಕಡೆ ಸರ್ಸಕ್ಕೆ ಹೋದ್ನಿ ಅಂದ್ರೆ ಆವಾಜ್ ಬರ್ತಂತೇಳಿ ಹೇಳಿ ನಿಮ್ಗೊಂದು ಸರಿ ವಿಡಿಯೋದೊಳಗೆ. ಹಾಗಾಗಿ ಇದು ಪುಟ್ಟಿ ಆ ಕಡೆ ಸರ್ಸಿದ್ರೂ ಕೆಳಗೆ ಪ್ಲಾಸ್ಟಿಕ್ ಇರುತ್ತೆ, ಬಟ್ ನೋ ಪ್ರಾಬ್ಲಮ್ ಅದಕ್ಕಂತೇಳಿ. ಈಗ ಈ ಕಡೆ ಪುಟ್ಟಿ ನೀರು ತುಂಬ್ಕೊಂಡು ಇಟ್ಟೀನಿ ರೀ. ಈ ಕಡೆ ನೀರು ಬಿಟ್ಕೊಂಡೆ ಅಂದ್ರೆ ಬಡ ಎಷ್ಟು ತಿಕ್ಕಿ ತೊಳೆದು ಇಟ್ಬಿಡ್ತೀನಿ ರೀ. ನಿಶ್ಚಿಂತ ಆಗ್ಬಿಡುತ್ತೆ ನೋಡ್ರಿ ಕೆಲಸ. ಬಾಂಡೆನೂ ಎಲ್ಲ ಅಗಲೇ ತಿಕ್ಕಿ ಎಲ್ಲ ಹೊರಗೆ ಅಲ್ಲಿಟ್ಟೀನಿ ರೀ. ಸದ್ಯಕ್ಕೆ ಒಗ್ಯಾಣ ಒಗದು ಇಟ್ಟೀನಿ. ಈಗ ಸ್ವಲ್ಪ ಕಂಫರ್ಟ್ ಹಾಕೀನಿ ರೀ. ಕಂಫರ್ಟ್ ಹಾಕೀನಿ. ಬಡ ಕಂಫರ್ಟ್ನಾಗ ಹಿಂಡಿ ಒಣಗಿ ಬಿಡ್ತೀನಿ ನೋಡ್ರಿ. ಈ ಮಳೆಗಾಲ ಸ್ವಲ್ಪ ಒಗ್ಯಾಣ ಲಗುಟ್ ಮಾಡಿದ್ರೆ ಬೆಟರ್ ನೋಡ್ರಿಪ್ಪ. ಇಲ್ಲಿಕಪ್ಪ ಅಂದ್ರೆ ಮತ್ತು ವಾಸನೆ ಹುಡ್ಕೋತ ಬಿಟ್ಟು ಬಿಡ್ತಾವ್ರಿ ಮನೆಯವರು. ಸಾಕ್ರಿ ಕಂಫರ್ಟಿಗೆ ನೀರ. ಶರ್ಟ್ ಅದು ಇರ್ತಾವೆ ನೋಡ್ರಿ. ಸ್ವಲ್ಪ ನೀನಾಗಿನ ಮೊದಲ ಇಡ್ತೀನಿ ಕಂಫರ್ಟ್ನಾಗ. ಥಂಡ್ ಹಿಡಿದ್ಬಿಟ್ಟೈತಿ ಸದ್ಯಕ್ಕೆ ನನಗೆ. ನೀರಾಗ ಕೆಲಸ ಮಾಡಿರಿ. ಮೈ ಎಲ್ಲ ಕುಂಕುರಿಗಟ್ಟು
ಮಾಡಿ ಒತ್ತಾಟೆ ಮೈಕ್ ಕಪ್ಕೊಂಡ್ರ ಅಂತೇಳಿ ಕುಂತೀನಿ ನೋಡಿ. ನೀರು ಇಟ್ಟಾಡ್ರಿ ಸ್ನೇಹ ಜಕ ಮಾಡಕ ಉಂಡು ಒಣಗಿ ಬಿಸಿ ನೀರು ಮೈ ಕಪ್ಕೊಂಡ್ರೆ ರಿಲ್ಯಾಕ್ಸ್ ಆದಂಗೆ ಆಗ್ತದೆ ನೋಡಿ. ಸ್ವಲ್ಪ ಮೂರತ್ನಾಗ ಹಿಂಡಿ ಉಣಕ್ಕೆ ಬಿಡ್ತೀನಿ ರೀ, ಗಾಳಿಗೆ ಆಗ್ತಾವೆಲ್ಲ. ನೀರು ತುಂಬ್ಕೊಂಡಿಲ್ಲ ಮಗಳಿಗೂ ತಲೆ ಹಗಳನ್ನೇ ಬಾಡ್ತೀನಿ ರೀ. ಸ್ವಲ್ಪ ಬುತ್ತಿಗೆ ಏನಾರ ಮಾಡ್ಬೇಕು. ನಾವ ಹಾಕೀವಿ ಕಾಯಿಪಲ್ಲೆ ಏನೇನು ಇಲ್ರಿ ಫ್ರೆಂಡ್ಸ. ಇವತ್ತು ತರಬೇಕಾಗಿತ್ತು ಸೋಮವಾರ, ಯಜಮಾನ್ರ ಅಂಗಡಿ ಸೂಟಿ ಇರ್ತದ್ರಿ. ಬಟ್ ಅವ್ರು ಊರಿಗೆ ಹೋದ್ರಲ್ಲ ಅದಕ್ಕಂತೇಳಿ ಕಾಯಿಪಲ್ಲೆ ಇಲ್ಲ ಬಂದಾಗಿತ್ತು. ಇಲ್ಲಿ ಬರ್ತೈತಿ ಟೈಮ್ ಸೀರಿ ಬರಲ್ರಿ, ಬರಲ್ಲ ಗ್ಯಾರಂಟಿ ಏನಿಲ್ಲ. ಅದು ಬರ್ತಾ ಅಂತೇಳಿ ನೆಕ್ಸ್ಟ್ಗೆ ಇಟ್ಕೊಂಡು ಕುಂದ್ರಕ್ಕೂ ಆಗಲ್ಲ ನೋಡ್ರಿ. ಆ ಥರ ಅದೊಂದು ತಾಸು ಮೇಲೆ ಬಿ ಕಾಲು ಆಡ್ಸಕ್ಕೆ ಹೋಗೋದ್ರಿಂದ ಮಳೆ ಬಂತಂದ್ರೆ ಕಾಲಾಗ ನಮ್ಗೆ ಎಷ್ಟು ಸರಿ ಬಿದ್ದರೂ ಸಾಲಂಗಿಲ್ಲ ರೀ. ಇದು ತಳಗಿಡು ಸ್ವಲ್ಪ ಕಂಫರ್ಟ್ ಆಗಿ ಈ ಥರ ಹಿಂಡಿದ್ರಿ ಈ ಮಳೆಗಾಲದಾಗ ಅರಿಕೆ ಸ್ವಲ್ಪ ವಾಸ ಬರಲ್ಲ ರೀ. ಇಲ್ಲಿಕಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡ್ತಾವು. ನಿಂಪೇನೆ ಆಗಲ್ಲದು ಮನೆಯಾಗದೆಲ್ಲ. ಮತ್ತೆ ಸಿಗೋಣ. ಮಮ್ಮಿ काय कराली? ಶೇಂಗಾ ಚಟ್ನಿ ಮಾಡತ್ತೀನಿ ನೋಡ್ರಿ ಸದ್ಯಕ್ಕೆ. ಈಗ ಎಲ್ಲ ಒಗ್ಯಾಣ ಮಾಡ್ಕೊತ ಕೂತ್ರು ಒತ್ತಾಗ್ಬಿಡ್ತೀವಿ ಫ್ರೆಂಡ್ಸ. ಭಾಳ ಹೊಲಸನ ಇದ್ದು ಅಲ್ಲ, ಪ್ಯಾಂಟು ಶರ್ಟುಗಳು ಇದ್ದು. ಮತ್ತು ಸ್ವಲ್ಪ ನಿಧಾನ ಸೀರೆ ಮಾಡತ್ತೀನಿ ರೀ. ದಬ್ಬ ಮಾಡಿದ್ರೆ ನನ್ನ ಹೊಟ್ಟಿ ಸ್ವಲ್ಪ ಏನಾಗತ್ತ. ಈಗ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಮತ್ತೆ ಹೆಚ್ಚಿಗಾರ ಏನು ಮಾಡೋದು ಅಂತೇಳಿ ಅಂಜಿ मम्मी मिक्सर में करते ಅಂಜಿಕೆರಿಂದ ಏನು ಮಾಡಿಲ್ಲ ಅಂದ್ರೆ ನಿಧಾನ ಸೀರೆ ಮಾಡ್ಕೊತ ಕೂತೀನಿ ರೀ. ಸ್ವಲ್ಪ ಹೊತ್ತಾತು. ಈಗ ಶೇಂಗಾ ಕಾಳು ಹುರಿದಿದ್ದಿತ್ತು ರೀ, ಅವು ನೆನೆತಿ ಸ್ವಲ್ಪ ಕೌಡ ಬಡ ಸುಲ್ದೀನಿ ರೀ. ಮ್ಯಾಗಿನ ತೊಗೊಟಿ ತೀರಾ ಇದು ಮಾಡಬಾರ್ದ್ರಿ. ಫುಲ್ ಮ್ಯಾಗಿನ ತೊಗೊಟಿ ಸುಲಿದೂ ಬಾರ್ದು, ಮತ್ತು ಫುಲ್ ಈ ಕಡೆ ಬಾ ಫುಲ್ ಬೋಳು ಇರಬಾರ್ದು, ಫುಲ್ ಮ್ಯಾಗಿನ ತೊಗೊಟಿನ ಇರಬಾರ್ದ್ರಿ. ಒಂದು ಅರ್ಧ ತೊಗೊಟ್ಟಿದ್ದು ಒಂದು ಅರ್ಧ ತೊಗೊಟ್ಟಿಲ್ಲಾರ್ದು ಆ ಥರ ಏನೈತಿ. ಶೇಂಗಾ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿನ್ರಿ ಸದ್ದಿ. ಈ ಥರ ಮಾಡಿ ಇದಕ್ಕೇನೈತ್ರಿ ಈಗ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ಜೊತೆಗೆ ಒಂಚೂರು ಜೀರಿಗೆ ರೀ. ಬಿಡಿ ಬಿಡಿ ಮಾಡಕತ್ತೀನಿ ಕೆಲಸನ. ನೋಡ್ರಿ ಈ ಥರ ಓಲ್ ಇರ್ತಲ್ಲ, ಆ ಓಲ್ನ್ಯಾಗ ಒಂಚೂರು ಬೆಳ್ಳುಳ್ಳಿ ಮತ್ತು ಒಂಚೂರು ಜೀರಿಗೆ ಹಾಕಿ ಕೌಡ ಬೋಡ ಮತ್ತೊಂದ್ಸರಿ ಮಿಕ್ಸಿ ಮಾಡ್ತೀನಿ ರೀ ಸರ್ದಿ. ಅಂದ್ರೆ ಮೆತ್ತಗೂ ಆಗ್ತದ್ರಿ. ಜೀರಿಗೆ ಹಾಕಿರೋದ್ರಿಂದ ಸ್ಮೆಲ್ सांडाला तिथं इथं ಅಲ್ಲೊಂದು ಸ್ವಲ್ಪ ಚಲೋ ಆಗತ್ತದ್ರಿ. ತುಂಬ ಹಾಕಿನೆಲ್ಲ ಮೆತ್ತಗಾಗುತ್ತಂತ ಹೇಳಿ ಎಷ್ಟು ಚಂದಾಗೈತೆ ನೋಡ್ರಿ ಅದು. शेंगा चटणी ತಳಗೆಲ್ಲ ಮೆತ್ತಗಾಗ್ತದ್ರಿ ಫ್ರೆಂಡ್ಸ. ಈ ಥರ ತುಂಬ ಹಾಕಂದ್ರೆ ಮೆತ್ತಗಾಗಿ ಉದುರು ಕಾಳ ಚಂದ ಆಗ್ತದ್ರಿ ಶೇಂಗಾ ಹಿಂಡಿ. ಭಾಳ ಸರಿ ಮಾಡ್ದಾಗ ಶೇರ್ ಮಾಡ್ಕೊಂಡಿನಿ. ಈಗೆಲ್ಲ ಗಡಿ ಬಿಡಿ ಐತಿ. ಆ ಕಡೆ ಅನ್ನಕ್ಕೆ ಇಟ್ಟಿನಿ ನೋಡ್ರಿ ಬಿಸಿ ಅನ್ನ. मम्मी मला भाजी काहीच देऊ नको, शेंगा चटणी तेल देऊन टाक. ಅನ್ನ ಅನ್ನ ಶೇಂಗಾ ಹಿಂಡಿ ಎಣ್ಣೆ ಹಾಕೊಂಡು ಹೋಗ ನೋಡ್ರಿ ಎಷ್ಟು ಚಂದ ಗ್ರೂಪ್ಲಿ ಅನ್ನಕತ್ತ. ಅದಕ್ಕೆ ಅಷ್ಟು ಖುಷಿ ಆಗೈತೆ ನಂಗೆ ಅರ್ತ್ರಿ ಅದು. ಈ ಥರ ಸ್ವಲ್ಪ ಲೇಟ್ ಆಗ್ತದ್ರಿ, ಬಟ್ ಟೇಸ್ಟ್ ಚಲೋ ಆಗ್ತೈತಿ.
ಸ್ವಲ್ಪ ಕಡೆ ಎಲ್ಲ ಆಗ್ತೈತಿ. ಇದನ್ನ ಆಮೇಲೆ ಎಲ್ಲ ಕವರ್ ಮಾಡ್ಕೋತೀನಿ. ಬಂದ ಚಲೋ ಮಾಡಿ ಹಾಕಿದ್ವಂದ್ರೆ ರುಚಿಯಾಗಿ ಬರುತ್ತೆ ರೀ. ಮೆತ್ತಗೆ ಬರ್ತೈತಿ, ಚಲೋ ಆಗುತ್ತೆ, ಮಸ್ತ್ ಆಗುತ್ತೆ. ಆಹಾ, ಘಮ ಅನ್ನೋ ಶೇಂಗಾ ಹಿಂಡಿ ನೋಡ್ರಿ. ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲಕ್ಕೂ ಸೂಪರ್ ಆಗ್ತದೆ. ಈಗ ಬಂದ್ ಮಾಡ್ಕೊಂಡಿದ್ದೀನ. ಇದು ಹೊರಗೆ ಚಾರ್ಜಿಂಗ್ ಹಚ್ಚೋದ್ರಿ, ಇದು ಪ್ಲಗ್. ಸ್ವಲ್ಪ ಅನ್ನ ಹಾಳಾಕ್ ಬಿಟ್ಟೀನಿ. ಮೆತ್ತಗಾಗೈತೆ ಶೇಂಗಾ ಹಿಂಡಿ. ಅನ್ನ ಹಾಳಾಕತ್ತದ್ರಿ ಫ್ರೆಂಡ್ಸ. ಅರ್ಬಿ ನೋಡ್ರಿ, ಈಗ ಅಲ್ಲೆಲ್ಲ ಸ್ವಲ್ಪ ದೊಡ್ಡ ಇದ್ದು ಅಲ್ಲೇ ಹಾಕಿನ್ರಿ. ಕ್ಲಿಪ್ ಇಲ್ಲ, ಅರ್ಬಿಗೆ ಹಾಕೋ ಕ್ಲಿಪ್ ತರ್ಬೇಕು. ಅದಕ್ಕೆ ಮತ್ತೆ ಸಣ್ಣ ಅಲ್ಲಿ ದಾರದ ಮೇಲೆ ಹಾಕಿದ್ನಿ ಅಂದ್ರೆ ಎಲ್ಲ ಮತ್ತೆ ಬೀಳ್ತಾವ ಅಂತೇಳಿ ಬರೀ ದೊಡ್ಡ ಅಷ್ಟೇ ಹಾಕಿನ್ರಿ. ನೋಡ್ರಿ, ಸಣ್ಣ ಇಲ್ಲೊಂದು ಕೋಲ್ ಐತಲ್ಲ, ಆ ಕೋಲ್ದಾಗ ಹಾಕಿನಿ. ಉಳಿದು ಎಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿ ಇದ್ರ ಮ್ಯಾಗ ಹಾಕಿನ್ರಿ, ನಿಚ್ಚನ್ಕಿ ಮ್ಯಾಗ ಹಾಕಿನಿ. ಇಲ್ಲಿ ಹಾಕಿ ನೋಡ್ರಿ, ಎಷ್ಟು ಚಂದ ಅನ್ಸಕತ್ತಾವ ಅವು. ಗಾಳಿಗೆ ಆರಿದ್ವು ಅಂದ್ರೆ ಮತ್ತೆ ಒಳಗೆ ಹಾಕಕ್ಕೆ ಬರ್ತೀವಿ, ಹನಿ ಉದ್ರಕತ್ತಪ್ಪ ಅಂತಂದ್ರೆ. ಉಳಿದು ಏನೈತಿ, ಸ್ವಲ್ಪ ಟೀ ಶರ್ಟ ಇಲ್ಲಿ ಕುರ್ಚಿ ಮ್ಯಾಗ ಹಾಕಿನ್ರಿ. ಬಾಂಡೆಗಳು ಈ ಕಡೆ ಅದಾವ, ಒಂದು ಸ್ವಲ್ಪ ಒಯ್ದು ಒಳಗೆ ಇಡ್ಬೇಕು. ಇನ್ನೊಂದು ಏನಂದ್ರೆ, ಇವು ಅಕ್ಕಿ ಡಬ್ಬಿಗಳು ನೋಡ್ರಿ, 2 ಅಕ್ಕಿ ಕಲಸಾಗಿವು. ನಮ್ಮ ಮನೆ ಫುಲ್ ತಳ್ಕೊಂಡವು. ರೇಷನ್ ಅಕ್ಕಿ ಮತ್ತು ಚಲೋ ಅಕ್ಕಿ ರೀ. ನಿನ್ನೆ ಒಂಚೂರು ತೊಗೊಂಬಂದಾರ ನಮ್ಮ ಮನೆಯಾಗ ಯಜಮಾನ್ರ ಅಕ್ಕಿನ. ಈಗ ಅವನ್ನ ತೊಳೆದು ಒಣಗಿಸಿ ಇಟ್ಬಿಟ್ನಿ ಅಂದ್ರೆ ಸೇರಿ ಆಗಿಬಿಡ್ತ್ರಿ. ಅದಕ್ಕಂತೇಳಿ ಆಲ್ರೆಡಿ ಒಣಗ್ಯಾವ ನೋಡ್ರಿ. ಸ್ವಲ್ಪ ಬಿಸಿಲ ಸ್ವಲ್ಪ ಆಗತ್ತದ. ಮೇಲೆಲ್ಲ ಒಣಗ್ಯಾವು, ಒಳಗೆ ಒಂದು ಸ್ವಲ್ಪ ಇನ್ನೂ ಹಸಿ ಐತಿ. ಡಬ್ಬ ಹಾಕಿದ್ವಿ, ಎಲ್ಲ ನೀರು ಜಾನ್ಯಾವು ಅಂದ್ರೆ ಸ್ವಲ್ಪ ತ್ಯಾವ ಅನ್ನಂಗೆ ಅನಿಸ್ತೈತಿ. ಇನ್ನೊಂದು ಸ್ವಲ್ಪ ಇವು ಒಣಗಲ್ರಿ. ಒಣಗಿತ್ತಂದ್ರೆ ಒಳಗಿಟ್ಟು ಬಿಡ್ತೀನಿ. ಮತ್ತು ಅಂದಾಗ ಏನೈತೆ ಅಕ್ಕಿನ ಹಾಕಿಡಕ್ಕೆ ಬರ್ತೈತಿ. ಅಲ್ಲಿ ಏನೈತೆ ನೋಡ್ರಿ, ಹಂಗೆ ಬಾಂಡೆ ತಿಕ್ಕಿ ಒಗ್ಯಾಣ ಒಗದ್ಬಿಟ್ಟೆ ನಾ ಇಲ್ಲಿ ಬಿಡ್ತೀನಿ ರೀ. ಕಡ್ಡಿ ಬರಿಗೆ ತೊಗೊಂಡು ನೋಡ್ರಿ, ಇಲ್ಲೆಲ್ಲ ಎಷ್ಟು ಹಚ್ಚದಂಗೆ ಅನ್ಸಕತ್ತದ. ಇಲ್ಲಿಕ ಬೆಳ್ಳಗೆ ಅನ್ನಂಗೆ ಕುಂತು ಬಿಡ್ತಾಯಿದ್ರಿ. ಇದು ಸಾಬೂನ್ದು ಕಲಿ, ಅದಕ್ಕಂತೇಳಿ. ಸ್ನೇಹ, ಆ ಪಿಲ್ಲೇನು ಸಾಕ್ಸ್ ಒಗದಿಟ್ಟು ನೋಡಿ, ಒಂದು ತಗೋಬಾ. ಅದೊಂದು ಉಳಿತು ನೋಡ್ರಿ, ಎಲ್ಲ ಒಣಕಿನಿ ಅಷ್ಟು. ಗಾಲಿಟ್ಟಿ ನೋಡಿ ಕಲ್ಲಿನ ಮ್ಯಾಗ. ಇಲ್ಲ ಅಲ್ಲೋಡಿ ಎಲ್ಲ ಹುಡುಗಿನೆಲ್ಲ ಒಣಗಕ್ಕೆ ಬಂದೈತ್ರಿ. ಅವೆಲ್ಲ ನಂಗೆ ಹುಡ್ಗೋದಾಗಲ್ರಿ ಫ್ರೆಂಡ್ಸ, ಹೊಟ್ಟಿನೂ ಹೋಗುತ್ತಂತೆ ಹಂಗೆ ಬಿಡ್ತೀನಿ. ಬಟ್ ಅಂದ್ರೂ ಹಾಗೇನು ಬಿಡಬಾರ್ದ್ರಿ ಫ್ರೆಂಡ್ಸ, ನಿಧಾನಿಸಿರಿ. ನಾಳೆ ನಾಡ್ದಾರ ಹುಡುಕ್ತೀನಿ. ಸೊಳ್ಳಿ ಭಾಳ ಆಗಕತ್ತಾವ್ರಿ. ನರ್ಸ್ ಡಾಸ್ ಅಂತಾರೆ ನೋಡ್ರಿ. ಸೊ ಇದು ಗಾಮಾರಿ, ಅವು ಅಂತರೂ ಮಾರಿ ಮ್ಯಾಗೆ ಬಂದಂಗೆ ಆಗ್ತಾವ್ರಿ ಬೆಳಗ್ಗೆ ಎದ್ದ ತಕ್ಷಣವೇ. ಮತ್ತು ಏನು ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರದ್ದು ಅರ್ಜೆಂಟ್ ಇತ್ತಂತ ಹೋದ್ರು ಅವರು. ಈ ಹುಡುಗರಿಗೆ ಹೇಳಿದ್ರೆ ಕಾಲು ಜರಿತಾವ್ರಿ, ವೈನ್ ಆಗಂಗಿಲ್ಲ. ನಮ್ಗೆ ಅದು ಆಟಪಾಗಲ್ಲ, ನೀರು ಹುಡುಗರು ಓಡಾಡ್ದಂಗೆ ಮಾಡ್ತಾವೆ. ಅದಕ್ಕೆ ಅವ್ರಿಗೆ ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ. ಸಣ್ಣ ಪುಟ್ಟದ ಮನ್ಯಾಗ ಸ್ವಲ್ಪ ಕಸ ಗಿಸ ಹುಡುಗವ ಅಂದ್ರೆ ಹುಡುಗ ಕೊಡ್ತಾಳ್ರಿ, ಹಂಗೇನಿಲ್ಲ. ಸೊ ಇವೆಲ್ಲ ಇಲ್ಲಿ ಹಾಕಿ ನೋಡ್ರಿ, ಈಗ ಒಣಗ್ತಾವ ಅವು ಕೂಡ. ಈ ಕಡೆ ನೋಡ್ರಿ, ಖುಷಿ ಅಂತ ಅನ್ಸಕತ್ತೈತಿ. ಲಗುಟ್ ಒಗ್ಯಾಣ ಬಂಡೆ ಆತಂದ್ರೆ ದೊಡ್ಡ ಕೆಲಸ ಆದಂಗೆ ನೋಡ್ರಿ. ಈಗ ಅನ್ನನೂ ಕೂಡ ಆತದ. ಸೊ ಶೇಂಗಾ ಹಿಂಡಿ ನಾವು ಮಧ್ಯಾಹ್ನಕ್ಕೆ ಅದೇ ಊಟ ಮಾಡ್ತೀವಿ ರೀ. ಪಿಲ್ಲೂ ಕರ್ಕೊಂಬರ್ಬೇಕಾ, 11 ಗಂಟೆ ಆಯ್ತು ರೀ. ಈಗ ಇನ್ನೂ ಒಂದು ಅರ್ಧ ಪೌಣೆ ತಾಸ್ನ್ಯಾಗ ನಮ್ಮ ಮೈ ಅದೆಲ್ಲ ತೊಗೋಬೇಕಾ. ನೀರನ್ನು ಕೂಡ ಬಕೆಟ್ನಾಗ ಹಾಕಿ ನೋಡ್ರಿ. ಇಲ್ಲೆಲ್ಲ ಎಷ್ಟು ಒಣಗೈತಿ, ಇಲ್ಲಿ ಹಂಗೆ ಇರ್ಬೇಕಂತ ಅನ್ನಿಸ್ತೈತೆ ಜೀವ. ಮಳೆಗಾಲ ಅಲ್ರಿ. ಆಯ್ತು ರೀ ಫ್ರೆಂಡ್ಸ, ಇನ್ನೊಂದು ಸ್ವಲ್ಪ ದಿನ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕಷ್ಟ ತೆಗಿಬೇಕಾಗತ್ತಾ. ಮತ್ತು ನಮ್ಮ ಮನೆಗೆ ನಾವು ಹೋಗ್ತೀವಿ. ಸೊ ಓಕೆ ರೀ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ನಾನು ಈ ಸದ್ಯಕ್ಕೆ ಈ ವಿಡಿಯೋ ಎಂಡ್ ಮಾಡಿದ್ನಿ ಅಂದ್ರೆ ಮತ್ತೆ ಜಕ ಮಾಡಿದಾದ್ಮ್ಯಾಗ ಮತ್ತೆ ಇನ್ನೊಂದು ವ್ಲಾಗನ್ನು ಶುರು ಮಾಡಬೇಕು ನನ್ನ ಮೇನ್ ಚಾನಲ್ದೊಳಗೆ ಹಾಕೋದಿಕ್ಕೆ. ಅದಕ್ಕಂತೇಳಿ ಎಲ್ಲರೂ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸಾಕಷ್ಟು ಎಫರ್ಟ್ ಹಾಕಕತ್ತೀನಿ. ನನಗೇನು ಒಟ್ಟು ವಿಡಿಯೋ ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋ ರನ್ ಮಾಡಬೇಕು. ಮತ್ತು ನಮ್ಗೆ ಕಷ್ಟಕ್ಕೆ ಸ್ವಲ್ಪ ಏನಾದರೂ ಆದಾಯ ಆಗುತ್ತೆ ಯೂಟ್ಯೂಬ್ದಾಗ ಅಂತೇಳಿ ಅಷ್ಟೇ ನನಗೆ ತಲೆಗಿರುವಂಥದ್ದು ಈ ಸದ್ಯಕ್ಕೆ. ಭಾಳ ಜನ ಹೇಳ್ತೀರಿ ರೆಸ್ಟ್ ತಗೋರಿ, ಆರಾಮಿರಿ, ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೋರಿ ಅಂತೇಳಿ ಕೇಸಿ. ಬಟ್ ನಿಮ್ಮೆಲ್ಲರ ಪ್ರೀತಿ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀರಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.